ವಿಷಯ ನಾನು ಒಂದು ಮಾತು ಹೇಳಿದೆ, ಅದಕ್ಕೆ ಗೃಹ ಮಂತ್ರಿಗಳು ನಂಬರು ಅವರು ಲೆಕ್ಕ ಇನ್ನೂ ದೊಡ್ಡದಾಗಿ ಸಿಗ್ದಂಗಿರ್ಬೇಕು. ರಾಜಣ್ಣ ಅವರು 48 ಅಂತ ಹೇಳಿದರೆ ಮೋಸ್ಟ್ಲಿ ನಮ್ಮ ಗೃಹ ಸಚಿವರಿಗೆ ಇನ್ನೂ ಜಾಸ್ತಿ ಸಂಖ್ಯೆ ಇರ್ಬೋದು ಅಂತ. ಸರ್, ಈಗ ಈ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಸರ್, ಹನಿ ಟ್ರಾಪ್ ವಿಚಾರದಲ್ಲಿ ಆ ಪ್ರಭಾವಿ ಸಚಿವ ಬಯಲಿ ಬರ್ತಾನೆ ಅಂತ ನಿಮ್ಗೆ ವಿಶ್ವಾಸ ಇದೆ? ಯಾಕಂದರೆ ಅವರು ಸಚಿವರ ಮೇಲೇ ಹನಿ ಟ್ರಾಪ್ ಪ್ರಯೋಗ ಮಾಡಿರೋದು, ಮತ್ತು ಅದೇ ಕ್ಯಾಬಿನೆಟಲ್ಲಿರ್ತಕ್ಕಂಥ ಸಚಿವರೇ ಮಾಡಿರ್ತಕ್ಕಂಥದ್ದು. ಹೀಗಾಗಿ ತಮ್ಮ ಲೋಪದೋಷಗಳನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಸರ್ಕಾರದವರು ಯತ್ನ ಮಾಡ್ತಾರೆ ಹೊರತು ಈ ಪ್ರಕರಣದಲ್ಲಿ ನೀವ್ಯಾಕೆ ಪ್ರಬಲವಾಗಿ ಹೋರಾಟ ಮಾಡ್ತೀರಾ? ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರ ಕಡೆಯಿಂದ ನಾವೆಲ್ಲರೂ ಕೂಡ ಅಧ್ಯಕ್ಷರು ವಿಜೇಂದ್ರ ಅವ್ರ ಜೊತೆಯಲ್ಲೂ ಮಾತಾಡಬೇಕು. ಏನಾದರೂ ಇದ್ರ ವಿಷಯದಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗೆ ಅವಶ್ಯಕತೆ ಇದ್ದರೆ ಅವಕಾಶ ಇದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಪಾರ್ಟಿ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ. ಅಧ್ಯಕ್ಷರು ಇದ್ರ ಬಗ್ಗೆ ಶೀಘ್ರದಲ್ಲೇ ಅವರು ಒಂದು ನಿರ್ಣಯ ತಗೊಳ್ತಾರೆ ಈ ಹೋರಾಟದ ಬಗ್ಗೆ. ವಿಷಯ ನಾನು ಒಂದು ಮಾತು ಹೇಳಿದೆ, ಅದಕ್ಕೆ ಗೃಹ ಮಂತ್ರಿಗಳು ನಂಬರು ಅವರು ಲೆಕ್ಕ ಇನ್ನೂ ದೊಡ್ಡದಾಗಿ ಸಿಗ್ದಂಗಿರ್ಬೇಕು. ರಾಜಣ್ಣ ಅವರು 48 ಅಂತ ಹೇಳಿದರೆ ಮೋಸ್ಟ್ಲಿ ನಮ್ಮ ಗೃಹ ಸಚಿವರಿಗೆ ಇನ್ನೂ ಜಾಸ್ತಿ ಸಂಖ್ಯೆ ಇರ್ಬೋದು ಅಂತ. ಸರ್, ಈಗ ಈ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಸರ್, ಹನಿ ಟ್ರಾಪ್ ವಿಚಾರದಲ್ಲಿ ಆ ಪ್ರಭಾವಿ ಸಚಿವ ಬಯಲಿ ಬರ್ತಾನೆ ಅಂತ ನಿಮ್ಗೆ ವಿಶ್ವಾಸ ಇದೆ? ಯಾಕಂದರೆ ಅವರು ಸಚಿವರ ಮೇಲೇ ಹನಿ ಟ್ರಾಪ್ ಪ್ರಯೋಗ ಮಾಡಿರೋದು, ಮತ್ತು ಅದೇ ಕ್ಯಾಬಿನೆಟಲ್ಲಿರ್ತಕ್ಕಂಥ ಸಚಿವರೇ ಮಾಡಿರ್ತಕ್ಕಂಥದ್ದು. ಹೀಗಾಗಿ ತಮ್ಮ ಲೋಪದೋಷಗಳನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಸರ್ಕಾರದವರು ಯತ್ನ ಮಾಡ್ತಾರೆ ಹೊರತು ಈ ಪ್ರಕರಣದಲ್ಲಿ ನೀವ್ಯಾಕೆ ಪ್ರಬಲವಾಗಿ ಹೋರಾಟ ಮಾಡ್ತೀರಾ? ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರ ಕಡೆಯಿಂದ ನಾವೆಲ್ಲರೂ ಕೂಡ ಅಧ್ಯಕ್ಷರು ವಿಜೇಂದ್ರ ಅವ್ರ ಜೊತೆಯಲ್ಲೂ ಮಾತಾಡಬೇಕು. ಏನಾದರೂ ಇದ್ರ ವಿಷಯದಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗೆ ಅವಶ್ಯಕತೆ ಇದ್ದರೆ ಅವಕಾಶ ಇದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಪಾರ್ಟಿ ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೆ. ಅಧ್ಯಕ್ಷರು ಇದ್ರ ಬಗ್ಗೆ ಶೀಘ್ರದಲ್ಲೇ ಅವರು ಒಂದು ನಿರ್ಣಯ ತಗೊಳ್ತಾರೆ ಈ ಹೋರಾಟದ ಬಗ್ಗೆ.